ಎಲ್ರಿಗೂ ನಮಸ್ಕಾರ. ಇವತ್ತು ಕಡಿಮೆ ಬೆಲೆಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡೋದ್ರ ಬಗ್ಗೆ ಮಾತಾಡೋಣ. ಶೀಟ್ ಮತ್ತು ಐರನ್ ಕಬ್ಬಿಣಗಳಿಂದ ಕಡಿಮೆ ಬಜೆಟಲ್ಲಿ ಒಳ್ಳೆ ಮನೆಗಳನ್ನು, ಉತ್ತಮ ಮನೆಗಳನ್ನು ನಿರ್ಮಾಣ ಮಾಡ್ಕೋಬೋದು. ಸುಮ್ಮನೆ ಅಂತ RCC ಮನೆಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ಳೋದ್ರ ಬದಲಿಗೆ ಈ ಥರ ಕಟ್ಟೋದ್ರಿಂದ ಭಾಳ ಅಂದರೆ ಭಾಳ ಕಡಿಮೆ ಖರ್ಚಲ್ಲಿ ರೆಡಿ ಆಗ್ತದೆ. ಅದಕ್ಕಿಂತಲೂ 5-6 ಪಟ್ಟು ಕಡಿಮೆ ಬೆಲೆಯಲ್ಲಿ ಈ ಮನೆಗಳನ್ನು ನಿರ್ಮಾಣ ಮಾಡ್ಕೋಬೋದು. ಈ ಮನೆಗಳನ್ನು ಒಂದು ಸತಿ ನೋಡಿ ನಿಮಗೆ ಚೆನ್ನಾಗಿದೆ ಅನಿಸಿದರೆ ನೀವು ಟ್ರೈ ಮಾಡ್ಬೋದು, ಅಥವಾ ಬೇರೆಯವ್ರಿಗೆ ಸಜೆಷನ್ ಮಾಡ್ಬೋದು. ಒಂದು ಸತಿ ನೋಡಿ ಬನ್ನಿ, ತೋರಿಸ್ತೇನೆ. ಇದು ಬಂಡ್ರಲಲ್ಲಿ ಮಾಡಿರೋ ಮನೆ, ಅತಿ ಕಡಿಮೆ ಬೆಲೆಯಲ್ಲಿ ಬಜೆಟಲ್ಲಿ ಮಾಡಿರೋ ಮನೆ. ಈ ಥರ ಕಾಣಿಸುತ್ತಾ ನೋಡ್ರಿ. ಹೊರಗಡೆ ತುಂಬ ಚೆನ್ನಾಗಿದೆ, ಲುಕ್ ಕೂಡ ಚೆನ್ನಾಗಿದೆ. ದೂರದಿಂದ ಇಲ್ಲಿಂದ ನೋಡಿದ್ರು ಸಖತ್ತಾಗಿ ಕಾಣಿಸುತ್ತೆ. ಯಾವ ದೊಡ್ಡ ಮನೆಗೂ RCC ಮನೆಗೂ ಕಮ್ಮಿ ಅನಿಸಲ್ಲ. ಇಲ್ಲಿ ನೋಡ್ರಿ, ಗೇಟ್ ನೋಡ್ರಿ ಎಷ್ಟು ಪ್ರೀಮಿಯಮ್ ಆಗಿದೆ. ಎರಡು ಕಡೆನೂ ಗೇಟ್ ಇದೆ. ಇದು ಬಾತ್ರೂಮ್ಗಳು, ಮೇಲ್ಗಡೆ ಸಬ್ಜೆ ಟೈಪ್ ಮಾಡಿದ್ದಾರೆ. ಕೆಳಗಡೆ 2 ರೂಮ್ಸು, ಒಂದು ವಾಶ್ರೂಮ್, ಇನ್ನೊಂದು ಬಾತ್ರೂಮ್. ಇದು ಬಂದ್ಬಿಟ್ಟು ಗೇಟ್ ಮೇನ್ ಬಾಗಿಲಿದು. ಒಳಗಡೆ ಬಂದುಬಿಟ್ರೆ ಈ ಥರ ಕಾಣಿಸುತ್ತೆ. ಒಳಗಡೆ ಒಂದು ಮೇನ್ ಲೇಯರ್ ಮಧ್ಯದಲ್ಲಿ ಅಷ್ಟೇ ಪ್ಲೌಡ್ ಶೀಟ್ ಹೊಡೆದಿದ್ವಿ, ಸ್ವಲ್ಪ ಪ್ರೀಮಿಯಮ್ ಆಗಿ ಕಾಣಿಸ್ಲಿ ಅಂತ ಕಾರಣಕ್ಕೆ. ಸಬ್ಜಿ ಎಲ್ಲ ಮಾಡಿದ್ವಿ, ಸ್ವಿಚ್ ಬೋರ್ಡ್ ಇಡೋಕ್ಕಾಗಿರಲಿ. ಕೆಳಗಡೆ ಯಾವುದೇ ಪೈಪ್ನ ನೆಲದಲ್ಲಿ ಬಿಡಲ್ಲ, ಮೇಲ್ಗಡೆನೇ ಈ ಬಂಡೆ ಮೇಲ್ಗಡೆನೇ ಕುಂದಿರ್ಸಿರ್ತೀವಿ. ಇಲ್ಲಿ ಕಿಚನ್ನಲ್ಲಿ ನೋಡ್ರಿ, ಹೊಗೆ ಹೋಗೋದಕ್ಕಂತ ವಂಡರ್ ಲೈಟ್ ಬಿಟ್ಟಿದ್ವಿ. ಹೊಗೆ ಸೆಟ್ ಮಾಡಿಸಿದ್ದಾರೆ. ಹಳೆ ಕಾಲದ ಪದ್ಧತಿ ಪ್ರಕಾರ ಪೂಜೆಗಳೆಲ್ಲ ಮಾಡೋದಕ್ಕೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಹೊಗೆ ಸೆಟ್ ಕಟ್ಟಿಸಿದ್ದಾರೆ. ಚೆನ್ನಾಗಿದೆ. ಒಂಥರ ಏನು ಸಿಮೆಂಟಿಂದ ಮಾಡಿರೋ ಮನೆ ಥರನೇ ಐತೆ. ಇದು ದೇವ್ರನ್ನ ಇಡೋದಕ್ಕೋಸ್ಕರ ಮಾಡಿರೋದು. ನೋಡ್ರಿ ಒಂದು ಸತಿ, ಹಳ್ಳಿಗಳಿಗೆ ಸೂಟೇಬಲ್ ಆಗಿರೋ ಮನೆ ಮತ್ತು ಕಡಿಮೆ ಬಜೆಟಲ್ಲಿ RCC ಮನೆಗಳಿಗೆ ಅಲ್ಲಿ ಸಿಗೋ ಎಲ್ಲ ಫೆಸಿಲಿಟಿಗಳನ್ನು ಕೊಡೋ ಪ್ರಯತ್ನ ಇಲ್ಲಿ ಮಾಡಿದ್ದೀವಿ. ಇಲ್ಲಿ ಶೀಟ್ ತೂತ್ ಕಾಣುತ್ತೆ, ಅದಕ್ಕೆ ಕಾರಣ ಹಳೆ ಶೀಟ್ಗಳನ್ನೇ ಹಾಕಿದ್ವಿ. ಹಳೆ ಶೀಟ್ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ಇದಕ್ಕೆ ಹಾಕಿದ್ವಿ. ತೂತುಗಳನ್ನ ಮುಚ್ಕೊಂಡ್ರೆ ಆಯ್ತು, MCL ಅಥವಾ ಏನಾದರೂ ಹಾಕಿ ಮುಚ್ಬೋದು ಅಂತ.